ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ರುಚಿಯಾದ ಸವಿಯಲು ಬಾಯಲ್ಲಿ ಮೆಲ್ಟ್ ಆಗುವಂಥ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕೇಸರಿ ಬಾತ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಕಡಾಯಿಗೆ 2 ರಿಂದ 3 ಸ್ಪೂನ್ ತುಪ್ಪನ ಹಾಕೋಬೇಕು. ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ತುಪ್ಪನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್, ಅಂದ್ರೆ ಸ್ವೀಟ್ ಅಂದ್ರೇನೆ ಡ್ರೈ ಫ್ರೂಟ್ಸ್ ಅಲ್ವಾ, ಸ್ವೀಟ್ ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸ್ ಇದ್ರೆ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು 8 ರಿಂದ 9 ಆಗುವಷ್ಟು ಗೋಡಂಬಿ ಹಾಗೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಯಾವ್ದಾದ್ರು ಬೇಕಾದ್ರೆ ಡ್ರೈ ಫ್ರೂಟ್ಸ್ ನ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಈಗ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದ ನಂತರ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಚೆನ್ನಾಗಿ ಇದು ಗೋಡಂಬಿ ಎಲ್ಲ ಫ್ರೈ ಆಗೋವರೆಗೆ ಅಂದ್ರೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಫ್ರೈ ಮಾಡ್ಕೊಂಡ ನಂತರ ಇದನ್ನ ಈಗ ಒಂದು ಎತ್ತಿಟ್ಕೊಂಡ್ಬಿಡೋಣ ಗೋಡಂಬಿ ದ್ರಾಕ್ಷಿನ. ಈಗ ಅದೇ ಉಳಿದಿರೋ ತುಪ್ಪದಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಸಣ್ಣ ಉರಿಯಲ್ಲೇನೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ರವಾನ. ನೀವು ಕೇಸರಿ ಬಾತ್ ಮಾಡುವಾಗ ರವೆ ಚೆನ್ನಾಗಿ ಹುರಿದಿಲ್ಲ ಅಂದ್ರೆ ಕೇಸರಿ ಬಾತ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಇಲ್ಲಿ ಹೈ ಫ್ಲೇಮ್ ಅಲ್ಲಿ ರವೆನ ಹುರ್ಕೋಬೇಡಿ. ಆದಷ್ಟು ಇಲ್ಲಿ ಸಣ್ಣ ಉರಿಯಲ್ಲೇನೆ ಚೆನ್ನಾಗಿ ರವೆನ ಹುರ್ಕೋಬೇಕು. ಇಲ್ಲಿ ಈ ತರ ಕೈ ಬಿಡದಂಗೆ ಸ್ಪೂನಿಂದ ಸಹಾಯದಿಂದ ಚೆನ್ನಾಗಿ ಈ ತರ ಕೈ ಆಡಿಸ್ಬೇಕು. ಅಂದ್ರೆ ರವೆ ತುಂಬಾ ಚೆನ್ನಾಗಿ ಹುರ್ಕೊಳುತ್ತೆ. ಇಲ್ಲಿ ನೋಡಿ ಈ ತರ ಚೆನ್ನಾಗಿ ರವೆ ಫ್ರೈ ಆದ್ರೆ ಸಾಕು. ಇದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಹುರಿದಿದ್ದು. ಹಾಗೆ ಈಗ ನಾವು ಯಾವ ಕಪ್ ಅಳತೆಯಲ್ಲಿ ರವೆನ ತಗೊಂಡಿರ್ತೇವಲ್ಲ ಅದೇ ಕಪ್ ಅಳತೆಯಿಂದ ನಾವು ಇಲ್ಲಿ 3 ಕಪ್ ಆಗುವಷ್ಟು ನೀರ್ನ ತಗೋಬೇಕು. ಈಗ ಇಲ್ಲಿ ನೀರನ್ನ ಚೆನ್ನಾಗಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನೀಗ 1/4 ಚಮಚ ಆಗುವಷ್ಟು ಫುಡ್ ಕಲರ್ ನ ಆಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಫುಡ್ ಕಲರ್ ಇಷ್ಟ ಆಗಲ್ಲ ಅನ್ನೋರು ಕೇಸರಿ ಇರುತ್ತಲ್ವಾ ಅದನ್ನು ಕೂಡ 3 ರಿಂದ 4 ಎಸಳನ್ನ ಹಾಕೊಂಡ್ರೆ ಕೇಸರಿ ಬಾತ್ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೀರು ಕೂಡ ತುಂಬಾ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ರವೆ ತಗೊಂಡಿದ್ದೆಲ್ಲ, ಹಾಗಾಗಿ ನಾನಿಲ್ಲಿ ಅದೇ ಕಪ್ ಅಳತೆಯಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಶುಗರ್ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ, ಅಥವಾ ನಮ್ಗೆ ಸ್ವೀಟ್ ಬೇಕು ಅನ್ನೋರು ಕರೆಕ್ಟ್ ಮೀಡಿಯಂ ಅಂದ್ರೆ ಯಾವ ಕಪ್ ಅಳತೆಯಲ್ಲಿ ರವೆ ತಗೊಂಡಿರ್ತೀವಲ್ವ ಅದೇ ಕಪ್ ಅಳತೆಯಷ್ಟು ಸಕ್ಕರೆನ ಹಾಕೊಳ್ಳಿ. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಿಗಿದೆ. ಈಗ ಅದಕ್ಕೆ ನಾವು ಹುರಿದಿಟ್ಕೊಂಡಿರುವಂತ ರವೆನ ಕೂಡ ಸ್ವಲ್ಪ ಸಣ್ಣ ಉರಿಯಲ್ಲೇನೆ ಸ್ಟೋವ್ನ ಇಟ್ಕೊಳ್ಳಿ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ ಅದನ್ನು ಕೂಡ ಹಾಕೋತಾ ಬನ್ನಿ. ನೋಡಿ ಈ ತರ ರವೆ ಹಾಕೊಂಡ ನಂತರ ಒಂದು ಟೈಮ್ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡೋದ್ರಿಂದ ರವೆ ಗಟ್ಟಿ ಗಟ್ಟಿ ಆಗೋದಿಲ್ಲ. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೀಗ ಒಂದು 5 ರಿಂದ 6 ನಿಮಿಷದಲ್ಲಿ ಕೇಸರಿ ಬಾತ್ ತುಂಬಾ ಟೇಸ್ಟಿಯಾಗಿ ರೆಡಿ ಆಗಿರುತ್ತೆ. ಹಾಗೆ ನಾವೀಗ ಏಲಕ್ಕಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನ್ ಮತ್ತೆ ತುಪ್ಪನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಎಷ್ಟು ತುಪ್ಪ ಹಾಕ್ತೀವಲ್ಲ ಆ ತರ ಇದು ರವೆ ಬಾಯಲ್ಲಿಟ್ರೆ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ ರವೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಇದು ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರವೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈಗ ನಮ್ಗೆ ತುಪ್ಪ ಎಕ್ಸ್ಟ್ರಾ ಬೇಕು ಅನ್ನೋರು ಮೇಲೆ ಇನ್ನೂ 1 ಸ್ಪೂನ್ ತುಪ್ಪನ ಹಾಕೊಳ್ಳಿ. ಇಲ್ಲ ಬೇಡ ನಮ್ಗೆ ತುಪ್ಪ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋರು ಇದಕ್ಕೇನೆ ಸಾಕಷ್ಟು ಪ್ಲೇಟ್ ನ ಕ್ಲೋಸ್ ಮಾಡಿ 1 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಕು. ಇಲ್ಲ ನಮ್ಗೆ ಸ್ವೀಟ್ ನಲ್ಲಿ ಮೇಲೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಇದಕ್ಕೆ ಮೇನ್ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಬಾಯಲ್ಲಿಟ್ರೆ ಮೆಲ್ಟ್ ಆಗ್ಬೇಕು ಅನ್ನೋರು ನಾವ್ ಇನ್ನೇನು ಸ್ಟವ್ ನ ಆಫ್ ಮಾಡ್ಕೊಡ್ತೀವಿ ಅನ್ನೋಗೆ 1 ರಿಂದ 2 ಸ್ಪೂನ್ ಮತ್ತೆ ತುಪ್ಪನ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ತರ ಕೇಸರಿ ಬಾತ್ ರವೆನ ಒಂದೇ ತರ ಕಡೆ ಬರ್ಬೇಕು. ಈ ತರ ಹದ ಬಂದ್ಬಿಟ್ರೆ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ.
ನೋಡಿ ಈ ತರ ಈಗ ಕೇಸರಿ ಬಾತ್ ಕೂಡ ರೆಡಿ ಆಯ್ತು. ಇನ್ನೇನು ಹಬ್ಬಗಳು ಬರ್ತಾ ಇದೆಯಲ್ಲ, ನಿಮ್ಗೆ ಅಮಾಸೆ ಹುಣ್ಣಿಮೆ ಅಥವಾ ಯಾವ್ದಾದ್ರು ಫೆಸ್ಟಿವಲ್ಗೆ ಏನಾದ್ರು ಸ್ವೀಟ್ ಮಾಡ್ಕೋಬೇಕು ಅನ್ಸೋ ಆಗಿದೆ, ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಹಾಕಿ. ಹಾಗೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಹಾಕಿ. ಥ್ಯಾಂಕ್ ಯು.